ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಹಲವು ಅಧಿಕಾರಿಗಳಿಗೆ ಚಳಿ ಬಿಡಿಸೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಕುರಿತ ಡೀಟೇಲ್ಸ್ ಕಲಬುರಗಿಯಲ್ಲಿ ನಿವೃತ್ತ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದು, ಪಂಚಾಯತ್ ರಾಜ್ ನಿವೃತ್ತ ಇಂಜಿನಿಯರ್ ಮನೆ ಮೇಲೆ ರೇಡ್ ಆಗಿದೆಯಂತೆ. ಮಾಣಿ ಕನಕಟ್ಟಿ ನಿವಾಸದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದು, ವಾರದ ಹಿಂದೆಯಷ್ಟೇ ನಿವೃತ್ತಿಯಾಗಿದ್ದ ಮಾಣಿ ಕನಕಟ್ಟಿ ನಗರದ ಗೋದುತಾಯಿ ನಗರದ ಮನೆ ಮೇಲೆ 5 ಕಡೆ ದಾಳಿ ಮಾಡಿದ್ದು, ಬೀದರ್ ಜಿಲ್ಲೆಯ ಹಳ್ಳಿಕೇಡ ಗ್ರಾಮದ ಮನೆ, ತೋಟದ ಮನೆ, ತೋಟ, ಹುಮ್ನಾಬಾದ್ನ 2 ಕಾಂಪ್ಲೆಕ್ಸ್ಗಳು ಇಲ್ಲೆಲ್ಲ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. 2 ವಾರದಿಂದ ನಿವೃತ್ತಿ ಹಾಕಿದ್ದಾರೆ. ಬಟ್ ನಿವೃತ್ತರಾದ್ರೂ ಕೂಡ ಅಪಾರ ಪ್ರಮಾಣದಲ್ಲಿ ಆಸ್ತಿ ಗಳಿಕೆ ಆಗಿದೆ. ಇವರಿಂದ ಸರ್ವಿಸ್ ಅಲ್ಲಿದ್ದಾಗ ಅತಿ ಹೆಚ್ಚಿನ ಲಂಚ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಇದೆ ಅಂತೆ. ಆರೋಪದ ಹಿನ್ನೆಲೆಯಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಮನೆ, ತೋಟದ ಮನೆ, ಕಾಂಪ್ಲೆಕ್ಸ್ಗಳು ಇಲ್ಲೆಲ್ಲ ಕೂಡ ಏಕಕಾಲಕ್ಕೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದು ಕಲಬುರಗಿಯಲ್ಲಿ ಆಗಿರುವ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಹೆಂಗ್ ನಡೆದಿದೆ, ಈ ದಾಳಿ ಎಲ್ಲೆಲ್ಲಾಗಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲನ್ನು ಕೂಡ ತಟ್ಟಿರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಬಹುತೇಕ ರಾಜ್ಯದಲ್ಲಿ 5 ರಿಂದ 6 ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಲೋಕಾಯುಕ್ತ ದಾಳಿಯನ್ನು ಕೂಡ ಮಾಡಿ ಈಗಾಗಲೇ ಅಂದ್ರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನ ಗಳಿಕೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸಾಕಷ್ಟು ಕಂಪ್ಲೇಂಟ್ ಕೂಡ ಹೋಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಏನು ರೈಡ್ ಕೂಡ ಆಗ್ತಾ ಇದೆ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಇನ್ನು ಒಂದೊಂದು ಟೀಮ್ ಒಂದೊಂದು ಕಡೆಯಲ್ಲೂ ಕೂಡ ಈಗಾಗಲೇ ಸರ್ಚ್ಗಳು ಕೂಡ ಈಗಾಗಲೇ ಶುರು ಮಾಡಿದೆ ಅಂತಾನು ಕೂಡ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಉದಯ್ ಅಂತ ಹೇಳಿ ಹೌಸಿಂಗ್ ಬೋರ್ಡ್ ಆಗಿರ್ಬೋದು, ಜೊತೆಗೆ ರಾಜಣ್ಣ ಅಂತ ಹೇಳಿ ಬೆಸ್ಕಾಂ AEE ಅಂತಾನು ಕೂಡ ಗೊತ್ತಾಗ್ತಿದೆ. ಸೊ ಹಾಗಾಗಿ ಇವರ ಮನೆ ಮೇಲೂ ಕೂಡ ಈಗಾಗಲೇ ರೈಡ್ ಮಾಡಿ ಮನೆಯಲ್ಲಿ ಇರುವಂತಹ ಎಲ್ಲ ದಾಖಲಾತಿಗಳನ್ನ, ಜೊತೆಗೆ ಅಕೌಂಟ್ ಡೀಟೇಲ್ಸ್ ಅನ್ನ, ಮತ್ತೆ ಚಿನ್ನ ಬೆಳ್ಳಿ ಆಗಿರ್ಬೋದು, ಮತ್ತೆ ಆಸ್ತಿ ಪತ್ರಗಳಾಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಐಷಾರಾಮಿ ಡ್ರಿಂಕ್ಸ್ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನ ಒಳಗೊಂಡು ಈ ಒಂದು ರೈಡ್ ಕೂಡ ಆಗಿದೆ ಅಂತಾನು ಹೇಳ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಇವರ ಬಳಿಯಲ್ಲಿ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಅಲ್ಲಿ ಅವರು ಸಾಕಷ್ಟು ಡಿಲೇ ಮಾಡಿರ್ತಾರೆ, ಜೊತೆಗೆ ಅವರಿಗೆ ಓಡಾಡಿಸಿರ್ತಾರೆ, ಮತ್ತೆ ಲಂಚದ ಹಣ ಕೂಡ ಕೇಳಿರ್ತಾರೆ. ಸೊ ಯಾವಾಗ ಟ್ರ್ಯಾಪ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಸಂದರ್ಭದಲ್ಲಿ ಅವರ ಮಾಹಿತಿಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಇದೀಗ ಅವರ ಮನೆಯಲ್ಲಿ ಕೂಡ ಸಾಕಷ್ಟು ಏನು ಆಸ್ತಿ ಪಾಸ್ತಿ ಇದೆ, ಅವರ ಒಂದು ರಿಲೇಷನ್ಸ್ ಹೆಸರಲ್ಲೂ ಕೂಡ ಆಸ್ತಿ ಪಾಸ್ತಿ ಇದೆ, ಅವರ ಹೆಂಡತಿ ಮಕ್ಕಳು ಹೆಸರಲ್ಲಿ ಆಸ್ತಿ ಪಾಸ್ತಿ ಇದೆ ಅನ್ನೋದು ಕೂಡ ಗೊತ್ತಾಗಿರುತ್ತೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ರೈಡ್ ಆಗಿದೆ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಬೆಳಗ್ಗೆ 6 ಗಂಟೆ ಅಂತಾನು ಕೂಡ ರೈಡ್ ಕಂಟಿನ್ಯೂ ಆಗಿದೆ ಅಂತಾನು ಕೂಡ ಗೊತ್ತಾಗಿದೆ. ಮಧ್ಯಾಹ್ನದ ವೇಳೆಗೆ ಎಷ್ಟು ಆಸ್ತಿ ಪಾಸ್ತಿಗಳನ್ನ ಇವರೆಲ್ಲ ಭ್ರಷ್ಟ ಅಧಿಕಾರಿಗಳು ಹೊಂದಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳತ್ತೆ ಅಂತ ಹೇಳ್ಬೋದು. ಬಹುತೇಕ ಇವತ್ತು ಸಂಜೆವರೆಗೂ ಕೂಡ ಎಲ್ಲ ರೈಡ್ ಕಂಟಿನ್ಯೂ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.